ಯಜಮಾನ ಸಿನಿಮಾ ಮತ್ತೆ ರೀ-ರಿಲೀಸ್ ಆಗ್ತಾ ಇದೆ, ಎಷ್ಟು ಖುಷಿ ಇದೆ? ಅದೇ ರೀತಿ ಇವಾಗ ರೀ-ರಿಲೀಸ್ ಅಲ್ಲೂ ಇಟ್ ಬಿಕಮ್ ಎ ಬ್ಲಾಕ್ ಬಸ್ಟರ್ ಅಗೇನ್ ಬಿಕಾಸ್ ಇಟ್ಸ್ ಪ್ಯೂರ್ಲಿ ಕಮರ್ಷಿಯಲ್ ಹಿಟ್ ಆಗಿದ್ರು ಕೂಡ ಇಟ್ ಈಸ್ ಅ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ನೋ ಡೌಟ್ ಇನ್ ದಟ್. ಸೊ ಬಹುಶಃ ಇನ್ಮೇಲಾದ್ರೂ ಪ್ಯಾನ್ ಇಂಡಿಯಾ ಅನ್ನೋದು ಬಿಟ್ಬಿಡು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಮಾಡಿದ್ರೆ ಜನಗಳಿಗೆ ನಿಜವಾಗ್ಲೂ ಅವ್ರಿಗೊಂದು ಮೆಸೇಜ್ ಸಿಗುತ್ತೆ. ಅಂಡ್ ಒಂದು ಮೆಸೇಜ್ ಇರ್ಬೇಕಮ್ಮ. ಇವತ್ತು ನಾನು ಅದೇ ಹೇಳಿದೆ, ಎಷ್ಟು ಸಿನಿಮಾ ರೀ ಲಾಂಗು ಮುಚ್ಚಿ ಹಿಡ್ಕೊ ಅಂತ ಹೇಳಿ ಎಷ್ಟು ಪಿಕ್ಚರ್ ತೋರಿಸ್ತೀರಿ ನೀವು. ಹಾಯ್ ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯಗೌಡ. ಯಜಮಾನ ಸಿನಿಮಾ 25 ವರ್ಷ ಆದ್ಮೇಲೆ ಮತ್ತೆ ರೀ-ರಿಲೀಸ್ ಆಗ್ತಾ ಇರುವಂತದ್ದು ಇದೇ ನವೆಂಬರ್ 7ನೇ ತಾರೀಕು. ಈ ಸಿನಿಮಾದಲ್ಲಿ ನಟಿಸಿರುವಂತಹ ಸುಬ್ರಹ್ಮಣ್ಯ, ಶಶಿಕುಮಾರ್ ಸರ್ ಅವ್ರು ನಮ್ಮ ಜೊತೆ, ಅವ್ರನ್ನೇ ಮಾತಾಡ್ಸೋಕೆ. ಸರ್, ಮೊದಲೇದಾಗಿ ನಮಸ್ತೆ. ಯಜಮಾನ ಸಿನಿಮಾ ಮತ್ತೆ ರೀ-ರಿಲೀಸ್ ಆಗ್ತಾ ಇದೆ, ಎಷ್ಟು ಖುಷಿ ಇದೆ? ಬಹಳ ಸಂತೋಷ ಆಗ್ತಾ ಇದೆಯಮ್ಮ. ಬಿಕಾಸ್ ಐ ಥಿಂಕ್ 25 years ಆದ್ಮೇಲೆ ತಿರ್ಗಿ ರಿಲೀಸ್ ಆಗ್ತಾ ಇರೋದು, ಅದು ರಿಲೀಸ್ ಆಗಿರ್ಬೋದು, ಬಟ್ ಫಂಕ್ಷನ್ ಮಾಡ್ತಾ ಇದ್ರಲ್ಲ ಪ್ರೊಡ್ಯೂಸರ್ ಮತ್ತೆ ಡಿಸ್ಟ್ರಿಬ್ಯೂಟರ್, ದಟ್ ಇಸ್ ಐ ಥಿಂಕ್ ಇಫ್ ಐ ಆಮ್ ರೈಟ್, ಗೊತ್ತಿಲ್ಲ, ನನ್ನ ತಪ್ಪಾಗಿದೆ, ದಯಮಾಡಿ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಸೊ ಪ್ರೊಡ್ಯೂಸರ್ ಕರೆದು ಬಂದಿದ್ದೀನಿ ಅಂಡ್ ತುಂಬಾ ಇದನ್ನ ಇನ್ವಾಲ್ವ್ಮೆಂಟ್ ಮಾಡಿ ಡಿಸ್ಟ್ರಿಬ್ಯೂಟರ್ ತುಂಬಾ ಖರ್ಚು ಮಾಡಿದ್ದಾರೆ. ಐ ಹೋಪ್ ಆವಾಗ ಏನು ಬ್ಲಾಕ್ ಬಸ್ಟರ್ ಆಗಿತ್ತು, ಅದೇ ರೀತಿ ಇವಾಗ ರೀ-ರಿಲೀಸ್ ಅಲ್ಲೂ ಇಟ್ ಬಿಕಮ್ ಎ ಬ್ಲಾಕ್ ಬಸ್ಟರ್ ಅಗೇನ್ ಬಿಕಾಸ್ ಇಟ್ಸ್ ಪ್ಯೂರ್ಲಿ ಕಮರ್ಷಿಯಲ್ ಹಿಟ್ ಆಗಿದ್ರು ಕೂಡ ಇಟ್ ಈಸ್ ಅ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ನೋ ಡೌಟ್ ಇನ್ ದಟ್. 25 ವರ್ಷ ಪೂರ್ಣಗೊಂಡಿದೆ ಸರ್. ಅದೊಂದ್ ಕಡೆ ಇತ್ತು ಅಂದ್ರೆ ಮತ್ತೆ ನವೆಂಬರ್ 7ಕ್ಕೆ ಮತ್ತೆ ಬರ್ತಾ ಇದೆ ಯಜಮಾನ ಸಿನಿಮಾ, ಮತ್ತೆ ರೀ-ರಿಲೀಸ್ ಆಗ್ತಾ ಇರುವಂತದ್ದು ನವೆಂಬರ್ 7ನೇ ತಾರೀಕು. ಅದು ಎಷ್ಟು ಖುಷಿ? ಬಹಳ ಸಂತೋಷ ಆಗ್ತದೆ. ನಿಮ್ಗೆ ಸಂತೋಷ ಆಗ್ತಾ ಇಲ್ವಾ? ಮತ್ತೆ ಎಲ್ರಿಗೂ ವಿಷ್ಣು ಸರ್ ಅಭಿಮಾನಿಗಳು, ಎಲ್ಲ ಕನ್ನಡ ಕಲಾಭಿಮಾನಿ ಎಲ್ರಿಗೂ ಒಂದು ಯಜಮಾನ ತರ ಸಿನಿಮಾ ಮಾಡಕ್ಕಾಗಿಲ್ವಲ್ಲ ಅಂತ ಬಹಳ ಜನಕ್ಕೆ ಕೊರಗಿದೆ ಅದು. ಸೊ ಬಹುಶಃ ಇನ್ಮೇಲಾದ್ರೂ ಪ್ಯಾನ್ ಇಂಡಿಯಾ ಅನ್ನೋದು ಬಿಟ್ಬಿಡು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಮಾಡಿದ್ರೆ ಜನಗಳಿಗೆ ನಿಜವಾಗ್ಲೂ ಅವ್ರಿಗೊಂದು ಮೆಸೇಜ್ ಸಿಗುತ್ತೆ. ಥಿಯೇಟರ್ಗೆ ಬರ್ತಾರೆ ಜನ. ಸೊ ಖಂಡಿತ ಥಿಯೇಟರ್ ಜನ ಬರ್ತಾರೆ. ಅಂಡ್ ಒಂದು ಮೆಸೇಜ್ ಇರ್ಬೇಕಮ್ಮ. ಇವತ್ತು ನಾನು ಅದೇ ಹೇಳಿದೆ, ಎಷ್ಟು ಸಿನಿಮಾ ರೀ ಲಾಂಗು ಮುಚ್ಚಿ ಹಿಡ್ಕೊ ಅಂತ ಹೇಳಿ ಎಷ್ಟು ಪಿಕ್ಚರ್ ತೋರಿಸ್ತೀರಿ ನೀವು ಅಲ್ವಾ? ಎಂಟೈರ್ ಫ್ಯಾಮಿಲಿ ಬರ್ಬೇಕು, ಗಂಡ ಹೆಂಡತಿ ಬರ್ಬೇಕು, ಮಕ್ಳು ಬರ್ಬೇಕು, ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು, ಅತ್ತಿಗೆ ಆಗಿರ್ಬೋದು, ಯಾರೇ ಆಗಿರೋದು. ಸೊ ಎವ್ರಿಬಡಿ ದೇ ಶುಡ್ ವಾಚ್ ಅಲ್ವಾ? ಅವನ್ ಸಂತೋಷನ, ಅವ್ನ ಖುಷಿನೇ ಬೇರೆ ಇರುತ್ತೆ ಅದು. ಎಷ್ಟೋ ಜನ ಕಲಾವಿದ್ರು ಒಂದೊಂದು ಪಾತ್ರದಿಂದ ತುಂಬಾ ಕಲ್ತ್ಕೊಂಡಿರ್ತಾರೆ. ಯಜಮಾನ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಸುಬ್ರಹ್ಮಣ್ಯ ಆಗಿತ್ತು. ಸೊ ಆ ಸುಬ್ರಹ್ಮಣ್ಯ ಶಶಿಕುಮಾರ್ ಅವರಾಗಿ ಯಾವ್ದೆಲ್ಲ ಕಲ್ತ್ಕೊಂಡ್ರು? ಏನಿಲ್ಲಮ್ಮ, ಬಿಕಾಸ್ ಅದು ಇಟ್ಸ್ ಅ ರೀಮೇಕ್ ಮೂವಿ. ಬಟ್ ನಮಗೆ ಗೊತ್ತಿಲ್ಲ, ಬಿಕಾಸ್ ಅದು ವಿಷ್ಣು ಸರ್ ಜೊತೆ ಸುಮಾರು ಸಿನಿಮಾಗಳು ಮಾಡಿದೀವಲ್ಲ, ಅದು ಎಲ್ಲದಲ್ಲೂ ಅವ್ರ ಅಣ್ಣ ನನ್ನ ತಮ್ಮ ಸುಮಾರು ಸಿನಿಮಾಗಳಲ್ಲಿ ಅದೊಂಥರ ಕೆಮಿಸ್ಟ್ರಿ ಆಫ್ ಬಾಂಡಿಂಗ್ ವರ್ಕೌಟ್ ಆಗಿ ಎಲ್ಲ ಪ್ರೊಡ್ಯೂಸರ್ಸ್ ಫಿಕ್ಸ್ ಆಗ್ಬಿಟ್ರು. ಅಂಡ್ ಸೊ ಈ ತರ ಇದ್ದಾಗ ಏನಾಯ್ತು, ಅದು ನಮ್ಮ ಸೀನಲ್ಲಿ ಆಕ್ಟ್ ಮಾಡ್ಬೇಕಾರೆ ನಮ್ದು ಅದೇ ಬಾಂಡಿಂಗ್ ಒಂಥರ ಇತ್ತಮ್ಮ. ವಿ ಕಾಂಟ್ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಅದನ್ನ. ಆ ಅಣ್ಣ ತಮ್ಮ ಬಾಂಡಿಂಗ್ ಯಾವ ರೀತಿ ಇತ್ತು ಸರ್? ಯಾವ್ದಾದ್ರು ಒಂದು ಗ್ಲಿಂಪ್ ನ ಶೇರ್ ಮಾಡ್ಕೊಳ್ಳೋದಂದ್ರೆ? ಏನು ಬರೀ ಶೂಟಿಂಗ್ ಅಷ್ಟೇ ಅಲ್ಲ, ಶೂಟಿಂಗ್ ಅಲ್ಲಿ ಬೇರೆ ಟೈಮಲ್ಲಿ ಕೂಡ ಸಿಗ್ತದೆ. ನಾನು ಆ ಕಡೆ ಹೋದಾಗ ವಿಷ್ಣು ಸರ್ ಮನೆಗೆ ಹೋಗ್ತಾ ಇದ್ದೆ ಡೈರೆಕ್ಟ್. ನಾ ಫೋನ್ಗಿನ್ ಯಾರಿಗೂ ಮಾಡ್ತಾ ಇರಲಿಲ್ಲ, ಡೈರೆಕ್ಟ್ ಹೋಗ್ಬಿಡ್ತಾರೆ, ಬಿಡ್ತಾ ಇರ್ಲಿಲ್ಲ. ಅವ್ರು ಅವರ್ಗಟ್ಲೆ ಕೂರ್ಸ್ಕೊಂಡ್ಬಿಡೋರು. ಫಸ್ಟ್ ಕಾಫಿ ಬಂದ ತಕ್ಷಣ ಫಸ್ಟ್ ಕಾಫಿ ಅಲ್ಲಿ ಲಾನಲ್ಲಿ ಕೂರ್ಸ್ಕೊಂಡ್ಬಿಡೋರು. ಆಮೇಲೆ ಊಟ ಮಾಡ್ಕೊಂಡೆ ಹೋಗ್ಬೇಕು ಅಂತ ಇದು ಮಾಡೋರು. ಸಚ್ ಲವಬಲ್ ಪರ್ಸನ್. ಯಾ ಇದನ್ನ ಹೊರತುಪಡಿಸಿ ಕೇಳೋದಾದ್ರೆ, ನಿಮ್ದು ಮತ್ತೆ ನಿಮ್ಮ ಮಗನ ಒಂದು ಡ್ಯಾನ್ಸ್ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅದು ನನ್ ಪ್ರಾಕ್ಟೀಸ್ ಇಲ್ಲ, ಯಾವ್ದಿಲ್ಲಮ್ಮ. ಪ್ರೊಡ್ಯೂಸರ್ ಕರ್ಕೊಂಡು ಹೋಗ್ಬಿಟ್ಟಿದ್ ನನಗೆ. ಕರ್ಕೊಂಡೋಗಿ, ಇಲ್ಲ ಸರ್ ಅಪ್ಪ ಮಗ ಇಬ್ರು ಮಾಡ್ಬೇಕು ಅಂತ ಹೇಳಿ ಕರ್ಕೊಂಡೋಗ್ಬಿಟ್ಟು ಆ ಭೂಷಣ್ ಮಾಸ್ಟರ್ ಮಾಡಿದ ಕೆಲಸ ಅದು. ನಾನು ಪ್ರಾಕ್ಟೀಸ್ ಇಲ್ಲ, ಏನಿಲ್ಲ, ಯಾವ ಕೆಲಸ ಮಾಡೋದು, ಏನೋ ಸರ್ ನಿಮ್ ಫ್ರೀ ಸ್ಟೈಲ್ ಅಲ್ಲಿ ಮಾಡಿ ಅಂತ ಬಿಟ್ಬಿಟ್ರು. ಆಮೇಲೆ ಅವ್ರು ಏನೋ ಮಾಡೋದು ಅದ್ ಮಾಡೋದು, ಅದು ಹಂಗೆ ರೆಕಾರ್ಡ್ ಮಾಡಿ ಅದು ಹಾಕ್ಬಿಟ್ಟಿದಾರೆ ಅಷ್ಟೇ. ಅದು ಪ್ರಾಕ್ಟೀಸ್ ಇಲ್ಲದೆ ಮಾಡಿದೀರಾ ಅಂತ ಅಂದ್ರೆ ನೆಕ್ಸ್ಟ್ ಡೇ ನೀವು ನೋಡಿರ್ತೀರಿ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ನಿಮ್ದೇ ಹವಾ ಇರುತ್ತೆ. ಅದನ್ನ ನೋಡಿದ ತಕ್ಷಣ ಏನನ್ನ? ಅಲ್ಲ, ನಾನು ಶೂಟ್ ಮಾಡ್ತಾವ್ರಂತ ನಿಜವಲ್ಲ ನನಗೆ ಗೊತ್ತಿಲ್ಲ. ನನಗೆ ಅವ್ರು ರೆಕಾರ್ಡ್ ಮಾಡ್ತಾರೆ, ಶೂಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಫ್ರೀ ಸ್ಟೈಲ್ ಮಾಡಿ ಅಂದ್ರೆ ಸರ್ ನಮ್ಮ ಮ್ಯೂಸಿಕ್ ಅನ್ಸ್ ಕೇಳ್ಕೊಂಡು ಸುಮ್ಮನೆ ಮಾಡಿದ್ದು ಅಷ್ಟೇ. ಏನು ಸರ್ ಸುಮ್ಮನೆ ಮಾಡಿ ಸರ್ ಕೈ ಹಿಂಗೆ ಅದ. ಸೊ ಮಾಡ್ತಾ ನನಗೆ ಟ್ಯೂನ್ ಕೇಳಿದ್ರೆ ನನಗೆ ಬಂದ್ಬಿಡ್ತದ. ಸೊ ಜಸ್ಟ್ ಐ ಡಿಡ್ ಇಟ್ ಅಷ್ಟೇ, ಏನಿಲ್ಲ. ಸರ್, ಮತ್ತೆ ನೀವು ಮತ್ತೆ ನಿಮ್ಮ ಮಗ ಯಾವ್ದಾದ್ರು ಸಿನಿಮಾದಲ್ಲಿ ಮತ್ತೆ ಬರ್ತಾ ಇದ್ದೀರಾ ತಂದೆ ಮಗನ ಕ್ಯಾರೆಕ್ಟರ್ ಆಗಿ? ಇಲ್ಲಮ್ಮ, ಅವನು ಈಗ 3 ಪಿಕ್ಚರ್ ಮಾಡ್ತಾ ಇದ್ದಾನೆ, ನಾನು ಬೇರೆ ಸಿನಿಮಾ ಮಾಡ್ತಾ ಇದ್ದೆ. ಬಟ್ ಆತರ ಕತೆ ಬಂದಾಗ ಡೆಫಿನೆಟ್ಲಿ ವಿಲ್ ಡೂ ಇಟ್. ಯಾ ಸರ್, ಈಗ ನಿಮ್ ಕೈಯಲ್ಲಿ ಯಾವ ಸಿನಿಮಾಗಳಿಗೆ ಮಾಡ್ತಾ ಇದ್ದೀರಾ? ಟೋಟಲಿ ಈಗ 5 ಪ್ರಾಜೆಕ್ಟ್ಸ್ ಸೈನ್ ಮಾಡಿದ್ದೀನಿ, ಒಪ್ಕೊಂಡಿದ್ದೀನಿ. ಒಂದು ರುದ್ರಾವತಾರ ಅಂತಂದು, ಇನ್ನೊಂದು ಮರ್ಮ ಅಂತಂದು, ಇನ್ನೊಂದು ಸಿಂಧೂರಿ ಅಂತ. ಇನ್ನೆರಡು ಪಿಕ್ಚರ್ ಇನ್ನು ಟೈಟ್ಲ್ ಇಟ್ಟಿಲ್ಲ. ಎಲ್ಲ ಈಗ ನವೆಂಬರ್ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ. ಕೊನೆಯದಾಗಿ ಯಜಮಾನ ಸಿನಿಮಾ ಮತ್ತೆ ನವೆಂಬರ್ 7ನೇ ತಾರೀಕು ಬರ್ತಾ ಇದೆ, ರಿಲೀಸ್ ಆಗ್ತದೆ. ಏನ್ ಹೇಳ್ತೀರಾ ವೀಕ್ಷಕರಿಗೆ? ಏನು ಹಿಂದೆ ಅವಾಗೇನು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು, ಇವಾಗ ತಿರ್ಗಾ ಇನ್ನೊಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ.
ಪ್ಯಾನ್ ಇಂಡಿಯಾ ಅಲ್ಲ ರೀ, ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನು, ಇದ್ರಲ್ಲೂ ನಾವು ವಿ ಕ್ಯಾನ್ ಪ್ರೂವ್ ಇಟ್ ಅಂತ ಹೇಳಿದ್ರೆ ಒಂದು ಮೆಸೇಜ್ ಹೋಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಶಶಿಕುಮಾರ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.